ಪುಣೆಯಲ್ಲಿ ಲೋಹಗಢ ಕೋಟೆಯಲ್ಲಿ ಹತ್ಯೆಯ ಮರುಸೃಷ್ಟಿ ಮಾಡಲಾಗಿದೆ. ಭಾವಿ ಪತಿ ಕೇತನ್ ಅಗರ್ವಾಲ್ ಈತನನ್ನ ಹತ್ಯೆ ಮಾಡಿದ್ಲು ಸಿಯಾ ಗೋಯಲ್. ಪ್ರಿಯಕರ ಚೇತನ್ ಚೌಧರಿ ಜೊತೆ ಕೇತನ್ ಹತ್ಯೆಯನ್ನ ಮಾಡಲಾಗಿತ್ತು. ಲೋಹಗಢ ಕೋಟೆಗೆ ಸಿಯಾ ಚೇತನ್ ಕರ್ಕೊಂಡು ಹೋಗಿದ್ರು ಪೊಲೀಸರು. ಕೇತನ್ ಡಮ್ಮಿ ಆಕೃತಿಯನ್ನ ಸೃಷ್ಟಿ ಮಾಡಿ ಮೇಲಿನಿಂದ ತಳ್ಳುವ ಪ್ರಕ್ರಿಯೆ ತನಿಖೆಯ ಭಾಗವಾಗಿ ಇಡೀ ಸೀನ್ ರೀಕ್ರಿಯೇಟ್ ಮಾಡಲಾಗಿದೆ ಅಂತ ಹೇಳಿದ್ರೆ ಮರುಸೃಷ್ಟಿ ಮಾಡಿದ್ದಾರೆ ಪೊಲೀಸರು. ಲೋಹಗಢ ಕೋಟೆಯಲ್ಲಿ ಭಾವಿ ಪತಿಯನ್ನ ತಳ್ಳಿ ಕೊಲೆ ಮಾಡಿದ ಯುವತಿ ಹೆಸರು ಸಿಯಾ ಗೋಯಲ್. ಸದ್ಯ ಈ ಪ್ರಕರಣದ ಮರುಸೃಷ್ಟಿಯನ್ನ ಪೊಲೀಸರು ಮಾಡಿದ್ದಾರೆ. ಲೋಹಗಢ ಕೋಟೆಗೆ ಸಿಯಾ ಮತ್ತು ಚೇತನನ್ನ ಕರ್ಕೊಂಡೋದ್ರು. ಸಿಯಾ ಮತ್ತು ಚೇತನ್, ಸಿಯಾಳ ಪ್ರಿಯಕರ ಚೇತನ್, ಹಾಗೆಯೇ ಸಿಯಾಗೆ ಕೇತನ್ ಅಗರ್ವಾಲ್ ಜೊತೆ ನಿಶ್ಚಿತಾರ್ಥ ಆಗಿತ್ತು. ಅದ್ದೂರಿಯಾಗಿ ಮದುವೆ ಮಾಡಬೇಕು ಅಂದುಕೊಂಡಿದ್ರು. ದೇಶಾದ್ಯಂತ ಸಂಚಲನ ಮೂಡಿಸಿರುವಂಥ ಕೊಲೆ ಪ್ರಕರಣ ಇದು. ಆ ಕೋಟೆಗೆ ಇಬ್ಬರು ಆರೋಪಿಗಳನ್ನು ಕರ್ಕೊಂಡೋಗ್ಲಾಯಿತು. ಕರ್ಕೊಂಡೋಗಿ ಪ್ರಕರಣದ ರೀಕ್ರಿಯೇಷನ್ ಅಂತ ಹೇಳಿದ್ರೆ ಮರುಸೃಷ್ಟಿಯನ್ನು ಕೂಡ ಮಾಡಲಾಗಿದೆ. ಕೇತನನ್ನ ಹೇಗೆ ತಳ್ಳಿದ್ರು ಇವರಿಬ್ಬರು ಸೇರಿಕೊಂಡು, ಹೇಗೆ ಪ್ಲ್ಯಾನ್ ಮಾಡಿದ್ರು, ಅಲ್ಲಿ ಡಮ್ಮಿ ಆಕೃತಿಯನ್ನು ಸೃಷ್ಟಿ ಮಾಡಿ ಮೇಲಿನಿಂದ ತಳ್ಳುವ ಪ್ರಕ್ರಿಯೆ ಕೂಡ ಮಾಡಿದ್ದಾರೆ ಪೊಲೀಸರು. ತನಿಖೆಯ ಭಾಗವಾಗಿ ಇಡೀ ಸೀನನ್ನು ಮರುಸೃಷ್ಟಿ ಮಾಡಿದ್ದಾರೆ ಪುಣೆಯ ಪೊಲೀಸರು. ಸದ್ಯ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ ಸಿಯಾ ಮತ್ತು ಚೇತನ್ ಆಡಿರೋ ಕಳ್ಳಾಟಗಳು, ಈಕೆಗೆ ಕೇತನ್ ಜೊತೆಯಲ್ಲಿ ಸಿಯಾಗೆ ನಿಶ್ಚಿತಾರ್ಥ ಆದರೂ ಕೂಡ ಕಳೆದ ಜನವರಿಯಿಂದ, ಅದಕ್ಕಿಂತ ಮುಂಚಿತವಾಗೂ ಕಾಂಟ್ಯಾಕ್ಟ್ ಇತ್ತು. ಕಳೆದ ಜನವರಿಯಿಂದ ಇಬ್ಬರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದರು. ತನ್ನ ಕುಟುಂಬದವರಿಗೆ ಚೇತನನ್ನ ಪ್ರೀತಿ ಮಾಡ್ತಾ ಇದ್ದ ವಿಷಯ ಸಿಯಾ ಹೇಳೋಕೆ ಹೆದರಿದ್ದಳು. ನಿಶ್ಚಿತಾರ್ಥ ಬೇರೆ ಆಗಿತ್ತು. 17 ಕೋಟಿ ವೆಚ್ಚದಲ್ಲಿ ಇವರ ಮದುವೆಗೆ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನನ್ನು ಕುಟುಂಬಸ್ಥರು ಹಾಕ್ಕೊಂಡಿದ್ರು, ಎರಡೂ ಕುಟುಂಬಸ್ಥರು. ಇತ್ತ ಸಿಯಾ ಗೋಯಲ್ ಕುಟುಂಬಸ್ಥರು ಕೂಡ, ಕೇತನ್ ಅಗರ್ವಾಲ್ ಕುಟುಂಬಸ್ಥರು ಕೂಡ ಹಾಕ್ಕೊಂಡಿದ್ರು.